ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ತುಂಬಾನೇ ಸಮೀಕ್ಷೆಯಿಂದ BP ಶುಗರ್ ಏನಿದ್ದಿಲ್ಲ. ಈಗ ನನಗೆ BP ಶುಗರ್ ಜಾಸ್ತಿ ಆಗಿದೆ. ಸಮೀಕ್ಷೆದು ತುಂಬಾ ಟೆನ್ಷನ್ ಆಗಿದೆ. ನಮ್ಮ ಕಾಲೇಜ್ಮೆಂಟ್ ಮತ್ತೆ ನಮ್ಮ ಜೊತೆಲಿ 25 ವರ್ಷ ಕೆಲಸ ಮಾಡಿದ್ವಿ ಸ್ಕೂಲಲ್ಲಿ. ಈಗ ಅವ್ರು ಕೋಲಾರ ತಾಲೂಕು ಹೋದ್ರು, ನಾವು KGF ತಾಲೂಕು ಬಂದ್ವಿ. ಆಗಿಂದ ಸ್ವಲ್ಪ ಟಚ್ ಕಡಿಮೆ ಆಗಿದೆ. ಆನೆಸ್ಟ್ ವರ್ಕರ್ ಫ್ರಾಮ್ ಟು ಬೋಲ್ಡು ಈ ಥರ ಪರಿಸ್ಥಿತಿಗೆ ಹೋಗೋ ಸ್ಥಿತಿ ಇಲ್ಲ ಅವರು. ಬಟ್ ಏನಾಯ್ತು ಅಂತ ಗೊತ್ತಿಲ್ಲ. ಅದು ಏನು ಇದಕ್ಕೆ ಸಮೀಕ್ಷೆ ತಲೆ ಟೆನ್ಷನ್ ಆಗಿತ್ತಂತೆ ಸರ್. ತುಂಬಾನೇ ಸಮೀಕ್ಷೆಯಿಂದ BP ಶುಗರ್ ಏನಿದ್ದಿಲ್ಲ. ಈಗ ನನಗೆ BP ಶುಗರ್ ಜಾಸ್ತಿ ಆಗಿದೆ. ಸಮೀಕ್ಷೆದು ತುಂಬಾ ಟೆನ್ಷನ್ ಆಗಿದೆ. ನಮ್ಮ ಹತ್ರ ಅಲ್ಲ ಸರ್, ಬೇರೆ ಕಡೆ ಹೇಳಿಕೊಂಡಿದ್ರಂತೆ ಅಷ್ಟೇ. ನಮ್ಗೆ ಈ ಥರ ಮಾಹಿತಿ ಗೊತ್ತಾಯಿತು, ಡೈರೆಕ್ಟ್ ಮಾತಾಡಿಲ್ಲ. ಸರ್ ನಾವು ಮಾತಾಡಿ 2 years ಬ್ಯಾಕ್ ಆಯಿತು. 1.5-2 year ಆಯಿತು. ಮೇಡಮ್ ಒಬ್ಬರಿಗೆ ಮಾತಾಡಿದ್ದಾರೆ ಮಂಡೆ, ಈ ಥರ ಬೇಸ್ಮಂಗ್ಲದಲ್ಲಿ ನೀರಿದೆಯಾ, ಚೆನ್ನಾಗಿದೆಯಾ, ನಾವು ಬರಬೇಕು ಅಂತ ಹೇಳಿದ್ದಾರೆ. ಬೆಂಗಳೂರಿಂದ ಫ್ಯಾಮಿಲಿ ಬರ್ತಿದ್ದಾರೆ. ಏನಿಲ್ಲ ಸರ್, ಆರಾಮ ಫ್ಯಾಮಿಲಿ ಕಡೆ ವೆಲ್ ಸೆಟಲ್ಡ್ ಸರ್. ಏನು ಪ್ರಾಬ್ಲಮ್ ಇಲ್ಲ ಅವ್ರಿಗೆ. ಮಕ್ಕಳೆಲ್ಲ ಓದಿದ್ದಾರೆ. ಸರ್ವೇ ಡಿಪ್ರೆಷನ್ ಆ ಥರ ಹೇಳ್ಕೊಂಡಿದ್ದಾರೆ. ಕಷ್ಟ ಅಂತ ನಿಮ್ಮ ಟೀಚರ್ಸ್ ಹತ್ರ ಆ ಥರ ಹೇಳಿದ್ದಾರೆ. ಸರ್ವೇ ತುಂಬ ಟೆನ್ಷನ್ನು, ಟಾರ್ಗೆಟ್ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಅಷ್ಟೇ. ಮಗನೂ ಹೆಲ್ಪ್ ಮಾಡಿದ್ದಾನೆ, ಮಗಳು ಹೆಲ್ಪ್ ಮಾಡಿದ್ದಾಳೆ. ಬಟ್ ಇದು ಏನಾಯ್ತು, ಆರಾಮಾಗಿದ್ದಾರೆ. ಫ್ಯಾಮಿಲಿ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ ಅವ್ರಿಗೆ. ಜಯಶ್ರೀ ಅಂತ ಸರ್, ನಮ್ಮ ಕಾಲೇಜ್ಮೆಂಟ್ ಕೊಲೀಗ್. 25 years ನಾವು ಒಟ್ಟಿಗೆ ವರ್ಕ್ ಮಾಡಿದ್ವಿ. ಸುಮಾರು ವರ್ಷದಿಂದ ಕೆಲಸ ನಿರ್ವಹಿಸ್ತಾರೆ. ಆಗಿಂದ ನಾವು ತುಂಬ ಆನಂದವಾಗಿರ್ತೀವಿ. ಯಾವುದೇ ಮೀಟಿಂಗ್ ಆಗಲಿ ಇನ್ನೊಂದಾಗಲಿ ಪ್ರತಿಯೊಂದು ತುಂಬ ಆನೆಸ್ಟ್ ಆಗಿರ್ತೀವಿ. ಇಂಥ ಪರಿಸ್ಥಿತಿಗೆ ಅವ್ರು ಹೋಗುವಂಥ ವ್ಯಕ್ತಿನೇ ಅಂತ. ಆದ್ರೂ ಇವತ್ತು ಈ ಪರಿಸ್ಥಿತಿಗೆ ಅವರು ಮೆಂಟಲ್ ಆಗಿ ಬಂದಿದ್ದಾರೆ ಅಂದರೆ ನಮಗೆ ಕಳ್ಕೊಡೋಕ್ಕೆ ಅಷ್ಟು ವರ್ಕ್ ಆಗ್ತಾ ಇಲ್ಲ. ಈ ವಿಷಯ ಮಂಡೆ ಗೊತ್ತಾಗಬೇಕು ಮೇಡಮ್. ನಮ್ಗೆ ಗೊತ್ತಿರೋ ಜಾಗಗಳೆಲ್ಲ ನಾವು ಎಲ್ಲ ಕೆರೆ ಕೋಡಲ್ಲಿ ಪ್ರತಿ ಮನೆ ವಿಸಿಟ್ ಮಾಡಿದ್ವಿ ಸರ್. ಅವ್ರು ಗೊತ್ತಿರೋರು ಈ ಕಡೆ ಇಲ್ಲಿ ಕೆಲಸ ಮಾಡೋರು ಯಾರ ಮನೆ ಹತ್ರ ಹೋಗ್ತಾ ಇದ್ರು, ಯಾರ ಹತ್ರ ಎಲ್ರಿಗೂ ಕಾಲ್ ಮಾಡಿದ್ದೀರ ಅಂತ. ಸಮೀಕ್ಷೆ ಒಂದೇ ಸರ್ ಅವ್ರ ಪ್ರಾಬ್ಲಮ್ ಅಂತ. ಅವ್ರಿಗೆ ಕೊಟ್ಟಂಥ ರೀಚು, ಅಲ್ಲಿ ಅವ್ರು ಕೊಟ್ಟಂಥ ಟಾರ್ಗೆಟ್ ರೀಚ್ ಆಗಬೇಕು. ಅವ್ರು ಕೊಟ್ಟಂಥ ಒಂದು ಲೊಕೇಶನ್ಗೆ ಹೋಗಿ ಅಲ್ಲೆಲ್ಲೋ ಕೆರೆ ಹತ್ರ ಹೋಗ್ತೀವಿ ಅಷ್ಟೇ. ಈ ರೀತಿ ಹುಡುಕಿ ನಮ್ಮ ಮೇಲಧಿಕಾರಿಗಳು ಯಾಕೆ ಟಾರ್ಗೆಟ್ ಈ ರೀತಿ ಟೆನ್ಷನ್ಗಳಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದಾರೆ. ಅಷ್ಟು ಇಲ್ಲ ಸರ್. ಆದ್ರೂ ಕೆಲವೊಂದು ಈ 55 ವರ್ಷ ಇವ್ರಿಗೆಲ್ಲ ಆ ಫೀಲ್ಡಲ್ಲಿ ಹೋಗಿ ಮಾಡೋದಕ್ಕಾಗ್ತದೆ. ಹಾಗಾಗಿ ಆ ರೀತಿ ಮಾಡ್ಕೊಂಡು ಇಲ್ಲ ಬೇರೆ ಇನ್ನೇನು ಖಿನ್ನತೆಗೊಳಗಾಗಿದ್ರು ಅಂತ ಹೇಳ್ತಾರೆ ಫ್ಯಾಮಿಲಿಯಲ್ಲಿ ಹೇಳಿದ್ರು ಸರ್. ಪೇರೆಂಟ್ಸ್ ಆಗಿದ್ದಾರೆ ಸರ್. ಸರ್ವೆಯಿಂದ ಡಿಪ್ರೆಸ್ ಆಗಿದ್ದಾರೆ. ನಾನು 2007 ಅಪಾಯಿಂಟ್ ತುಂಬಾ ಹೊಂದಾಣಿಕೆಯಿಂದ ಇತ್ತು. ಯಾವುದೇ ಮೀಟಿಂಗ್ ಆಗ್ಬೋದು, ಟ್ರೈನಿಂಗ್ ಆಗ್ಬೋದು, ತುಂಬ ಡೇರ್ ಆಗಿದ್ರು. ಇಂಗ್ಲೀಷಲ್ಲಿ ವೆಲ್ ಅಂತಲೇ ಹೇಳ್ಬೋದು, ಚೆನ್ನಾಗಿ ಮಾಡ್ತಿದ್ರು ಅವರು. ಅವರು ಸರ್ವೆ ಟೆನ್ಷನ್ ಅಂತಲೇ ಹೇಳಿದ್ರು. ಯಾಕೆ ಅಂತಂದರೆ ಅವ್ರ ಮಕ್ಕಳನ್ನ ಫೋನ್ ಮಾಡಿದ್ರು. ಅವರು ಫ್ಯಾಮಿಲಿ ಕಡೆ ಅಂತೂ ಏನು ಪ್ರಾಬ್ಲಮ್ ಇಲ್ಲ ಸರ್. ಅವರು ತುಂಬ ವೆಲ್ ಸೆಟಲ್ ಫ್ಯಾಮಿಲಿ ಇನ್ನೂ ಚೆನ್ನಾಗಿದೆ. ನಮಗೆ ಕೋಲಾರ ತಾಲೂಕು ಹೋದ್ಮೇಲೆ ನಿಯರ್ ಆಗ್ತದೆ. ನಾವು ಪರ್ಸನ್ ಅಂತ ಅಲ್ಲ ಸರ್. ಇದೆ ಸೂಸೈಡ್ ಮಾಡ್ಕೊಳ್ಳೋಷ್ಟಿಲ್ಲ, ಬಟ್ ಯಾರ ಮೆಂಟಾಲಿಟಿ ಹೆಂಗಿತ್ತು ನಮಗೆ ಸರ್. ತುಂಬ ಡೇರ್ ಸರ್ ಅವರು, ತುಂಬ ಡೇರ್. ಅವ್ರ ಮಕ್ಕಳು ಕೂಡ ಹೆಲ್ಪ್ ಮಾಡಿದ್ದಾರೆ, ಸರ್ವೆ ಮಾಡ್ತೀವಿ ಅಂತಲೇ. ಪರ್ಸನಲ್ ರೀಸನ್ಸು ನಮಗೆ ಗೊತ್ತಂಗೆ ಅವರು ಚೆನ್ನಾಗಿದ್ದಾರೆ ಸರ್. ಸೋಷಿಯಲ್ ಆಗ್ಬೋದು,
ಅಲ್ಲಿಂದ